ಇವತ್ತು ನಾವು ಹೊರಟಿರುವ ಕಾಡು ತುಂಬ ಭಯಾನಕವಾದದ್ದು, ಮತ್ತು ಇಲ್ಲಿ ಹುಲಿ, ಸಿಂಹ, ಚಿರತೆ ಆ ಥರ ಪ್ರಾಣಿಗಳು ಇದೆ. ಬಟ್ ಈ ಕಾಡಲ್ಲಿ ನಾವು ಮಧ್ಯಾಹ್ನದ ಊಟ ಮಾಡಿ ಹೆಂಗೆ ಸರ್ವೈವ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮತ್ತು ಬನ್ನಿ ಹೋಗೋಣ ಮುಂದೆ ಏನೇನಿದೆ ಅಂತ ಒಂದ್ಸತಿ ನೋಡೋಣ. ಭಾಳ ಅಪರೂಪದ ಚಿಟ್ಟೆ ಅಂತ ಹೇಳ್ತಾರೆ. ಈ ಚಿಟ್ಟೆ ಕೈಗೆ ಸಿಕ್ಕಲ್ಲ, ಬಟ್ ಭಾಳ ಅಪರೂಪದ ಚಿಟ್ಟೆ. ಈ ಥರ ತುಂಬ ಥರದ ಹುಳ ಹಪ್ಪಡೆಗಳು ಈ ಕಾಡಲ್ಲಿ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಈ ಕಾಡಲ್ಲಿ ಬಂದಿದ್ದೀನಿ. ಈಗ ನಾವು ತುಂಬ ಮುಂದೆ ಬಂದಿದ್ದೀವಿ ಕಾಡೊಳಗಡೆ. ಮುಂದೆ ಹೋಗಿ ನೋಡೋಣ. ಮಧ್ಯಾಹ್ನ ಟೈಮ್ ಆಗ್ತಾ ಬಂತು, ಹೊಟ್ಟೆ ಹಸಿತಾ ಇದೆ. ಮುಂದೆ ಯಾವುದಾದ್ರೂ ನಮಗೆ ಮೀನಾಗಲಿ ಏನಾದರೂ ಸಿಗ್ಬೋದಾ ನೋಡೋಣ. ಅದನ್ನೇ ಸುಟ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡೋಣ. ನನ್ನ ಬ್ಯಾಗಲ್ಲಿ ಸ್ವಲ್ಪ ಹತಾರಗಳಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವತ್ತು ಏನಾದರೂ ಒಂದು ಮಾಡೋಣ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು, ಇದನ್ನ ಕಾಡಲ್ಲಿ ತಿನ್ನಕ್ಕೆ ಅಂತ ಬಳಸ್ಬೋದು. ಇದ್ರೊಳಗಡೆ ಹಣ್ಣಿರುತ್ತೆ, ಬಟ್ ಮಳೆ ಬಂದಿರುವ ಕಾರಣದಿಂದ ಇದ್ರೊಳಗಿರೋ ಹಣ್ಣೆಲ್ಲ ಹೋಗಿದೆ. ಇಲ್ಲಿ ಸುಮಾರಿದೆ ನೋಡ್ಬೋದು. ಮತ್ತು ಇಲ್ಲೊಂದು ಅಣಬೆ ಇದೆ. ಈ ಅಣಬೆ ನಾವು ಹೊರಗಡೆ ತಿನ್ನೋ ಥರ ಯಾವುದೇ ಕಾರಣಕ್ಕೂ ಅಣಬೆ ಅಲ್ಲ. ಈಗ ನಾವು ಫಾರಮ್ ಅಣಬೆ ತಿನ್ನೋದಾಗಲಿ, ಇಲ್ಲ ನಾವು ದಿನನಿತ್ಯ ತಿಂತೀವಲ್ಲ ಆ ಥರ ಅಣಬೆ ಅಲ್ಲ. ಈ ಥರ ಅಣಬೆ ನೀವು ಕಾಡಲ್ಲಿ ಸಿಕ್ತು ಅಂತ ತಿಂದರೆ ನಿಮಗೆ ಸ್ಲೋ ಆಗಿ ಫುಡ್ ಪಾಯ್ಸನ್ ಆಗೋದಿರ್ಬೋದು, ವಾಮಿಂಟ್ ಆಗೋದಿರ್ಬೋದು, ಅಥವಾ ಹೊಟ್ಟೆ ನೋವು ಬರೋದಿರ್ಬೋದು. ಆ ಥರ ಆಗುತ್ತೆ. ನೀವು ಕಾಡಲ್ಲಿ ಎಲ್ಲೇ ಸರ್ವೈವ್ ಮಾಡೋದಿದ್ರು ದಯವಿಟ್ಟು ಈ ಥರ ಅಣಬೆ ಸಿಕ್ಕಿದ್ರೆ ತಿನ್ನಬೇಡಿ. ನೋಡ್ಬೋದು ಈ ಥರ ಅಣಬೆ ಹೇಗಿರುತ್ತೆ ಅಂತ ಹೇಳಿ. ಈ ಥರ ಅಣಬೆ ತಿನ್ನೋಕೆ ಹೋಗ್ಬಿಡಿ. ನಾವು ತಿನ್ನೋ ಅಣಬೆ ಆದರೆ ಇದ್ರ ಮೇಲ್ಗಡೆ ಪೂರ್ತಿ ಕಪ್ಪಿದ್ದು ಮತ್ತು ಲೇಯರ್ ಥರ ದಪ್ಪ ಥರ ಬರುತ್ತೆ. ಮತ್ತು ಈ ಥರದ್ದು ನಮಗೆ ಈಗ ಸಿಕ್ಕಿದ್ರೆ ನಮ್ಮ ಒಂದೊತ್ತು ಆಹಾರ ಆಗೋದು. ಇದನ್ನು ಬಿಡಿಸಿ ತೋರಿಸ್ತೀನಿ. ಇದರೊಳಗಡೆ ಎಲ್ಲ ನೋಡ್ಬೋದು ಸುಟ್ಟೋಗ್ಬಿಟ್ಟಿದೆ. ಸುಟ್ಟೋಗಿದೆ ಅಂದರೆ ಬಿಸಿಲಿಗೆ ಎಲ್ಲ ಒಣಗೋಗಿದೆ, ಮತ್ತು ಮಳೆ ನೀರಿಗೆ ಹಸಿಯಾಗಿದೆ. ಇದನ್ನು ತಿನ್ನೋಕ್ಕಾಗಲ್ಲ. ಇದೆಲ್ಲಾದರೂ ನಮಗೆ ಮುಂದೆ ಸಿಕ್ಕಿದ್ರೆ ತಿನ್ನೋಕ್ಕೆ ನೋಡೋಣ. ಹೊಟ್ಟೆ ಹಸಿತಾ ಇದೆ. ಈಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ನಾವು ತಿನ್ನೋಕ್ಕಾಗಿ. ನೋಡೋಣ ಬನ್ನಿ. ಇಲ್ಲಿ ನೀವು ಜೇಡ ನೋಡ್ಬೋದು. ಈ ಜೇಡ ಜೀವಂತವಾಗಿದೆ. ತುಂಬ ವಿಷಕಾರಿ ಜೇಡ ಇದು. ಈ ಕಾಡಲ್ಲೆಲ್ಲ ಓಡಾಡಬೇಕಾದ್ರೆ ಸ್ವಲ್ಪ ಮೇಲೆ ಕೆಳಗೆಲ್ಲ ನೋಡ್ಕೊಂಡು ಓಡಾಡಿ. ವೈಫರ್ ಸ್ನೇಕ್ ಇರ್ಬೋದು, ವಿಷಕಾರಿ ಹಾವು, ಈ ಥರ ಹುಳ ಜಂತುಗಳು ಎಲ್ಲ ಇರ್ಬೋದು. ವಿಷಕಾರಿ ಹುಳಗಳು ನಿಮಗೆ ತುಂಬ ಸಿಗ್ತವೆ. ಅದನ್ನು ತೋರಿಸ್ತೀನಿ ನಿಮಗೆ ತೆಗಿಯೋಕ್ಕಾದ್ರೆ. ಅದು ನಿಮಗೆ ಇದರಲ್ಲಿ ಕಾಣ್ತಾ ಇಲ್ಲ. ಈ ಎಲೆ ಮೇಲೆ ಬಂದರೆ ನಾನು ತೋರಿಸ್ತೀನಿ. ಈ ಮರದ ಮೇಲೆ ಹತ್ತಿದೆ. ಈಗ ಈ ಥರ ಹುಳಗಳಿಂದೆಲ್ಲ ನೀವು ತುಂಬ ಸೇಫ್ ಆಗಿರ್ಬೇಕಾಗತ್ತೆ. ಅದೆಲ್ಲಾದ್ರೂ ಮೈ ಮೇಲೆ ಹಾರ್ತು ಅಂದರೆ ಕಷ್ಟ. ಆದಷ್ಟು ಈ ಹುಳದಿಂದ ನಾವು ದೂರನೇ ಇರೋಣ. ಈ ಹುಳ ಸವಾಸಕ್ಕೆ ಹೋಗೋದು ಬೇಡ. ಇನ್ನೊಂದು ವಿಚಾರ ಏನಂತ ಅಂದರೆ, ಇಂಥ ಕಾಡಲ್ಲಿ ಬಂದಾಗ ತುಂಬ ಹುಷಾರಾಗಿರಿ. ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಕೆಳಗಡೆ ನೀವೆಲ್ಲ ನೋಡ್ಕೊಂಡು ಆದಷ್ಟು ಹೋಗಿ. ಮತ್ತು ಇಲ್ಲೊಂದು ಫ್ಲವರ್ ಇದೆ ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದನ್ನು ಮುಟ್ಟಿದ್ರೆ ಮತ್ತು ನಮಗೇನಾದರೂ ಪ್ರಾಬ್ಲಮ್ ಆದರೆ ಕಷ್ಟ. ಬಟ್ ಕಾಡಿನ ನೇಚರ್ ನಾವು ಆದಷ್ಟು ಕಾಪಾಡೋಣ. ಈ ಥರ ಕಾಡುಗಳಲ್ಲಿ ಬಗ್ಗಿ ಹೋಗಿ ಸೊಂಟಗಳೆಲ್ಲ ನೋವು ಬರ್ತವೆ. ಆದಷ್ಟು ಎಲ್ಲ ಈ ಥರ ಬಳ್ಳಿ ಎಲ್ಲ ಸಿಕ್ಕಂತವೆ ಕಾಲಿಗೆ. ಮೊದಲಿಗೆ ಹೇಳ್ದಂಗೆ ಈ ಕಾಡಲ್ಲಿ ಆದಷ್ಟು ದೊಡ್ಡ ಹುಲಿ ಆಗಲಿ, ಚಿರತೆ ಆಗಲಿ, ಕಾಡು ಬೇಕಾಗಲಿ ಅಂತ ದೊಡ್ಡ ಪ್ರಾಣಿಗಳಿರ್ಬೋದು. ನೋಡ್ಬೋದು, ಮುಳ್ಳಿನ ಗಿಡದ ಮೇಲೆ ಹೋಗಿ ಬಂದು ಕೂತಿದ್ದೀನಿ. ನೀವು ಇಲ್ಲಿ ಯಾವುದೋ ಒಂದು ಪ್ರಾಣಿದು ಮೂಳೆ ನೋಡ್ಬೋದು. ನೀವು ಆ ಪ್ರಾಣಿ ಮೂಳೆ ನಾನು ಮುಟ್ಟಲ್ಲ, ಯಾವ ಪ್ರಾಣಿದು ಅಂತ ಗೊತ್ತಿಲ್ಲ. ಆ ಥರ ತಿಂದು ಬಿಸಾಕಿರೋ ತುಂಬ ಮೂಳೆಗಳು ಸಿಗ್ತಾ ಇದೆ. ಆದಷ್ಟು ನೀವು ಕಾಡೊಳಗಡೆ ಎಲ್ಲೇ ಹೋದರೂ ಮರಗಳಿಗೆ ಒಂದು ಮಾರ್ಕ್ ಮಾಡಿ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪಲ್ಲ. ಈಗ ಆಲ್ರೆಡಿ ನಾವು ತುಂಬ ಮುಂದ್ಗಡೆ ಬಂದುಬಿಟ್ಟಿದ್ದೀವಿ ಕಾಡೊಳಗಡೆ. ಹೋಗ್ಬೇಕಾದ್ರೆ ನಮಗೂ ಕಷ್ಟ ಆಗ್ಬೋದು. ಸೊ ಆದ್ದರಿಂದ ಈಗಲೇ ನಾವು ಕಾಡೊಳಗಡೆ ಮಾರ್ಕ್ ಮಾಡದೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಕಾಡೊಳಗೆಲ್ಲ ಒಂದು ಮಾರ್ಕ್ ಮಾಡಿ. ನೋಡ್ಬೋದು, ಈ ಥರ ಆಗಿ ಅದರ ಒಂದು ಗಟ್ಟಿ ಕೋಲು ಅಥವಾ ನಿಮ್ಮ ಹತ್ರ ಇರೋ ಹತ್ತಾರದಿಂದ ನೀವು ಆದಷ್ಟು ಮರಗಳಿಗೆ ಮಾರ್ಕ್ ಮಾಡಕ್ಕೆ ನೋಡ್ಬೋದು. ಕಾಣ್ತಾ ಇದೆ ಮರದಲ್ಲಿ ಮಾರ್ಕ್ ಮಾಡಿರೋದು. ಆ ಥರ ಇನ್ನು ಮುಂದೆ ಹೋಗಿ ನೋಡೋಣ ಏನೇನು ಇರ್ಬೋದು ಅಂತ ಹೇಳಿ. ಈ ಥರ ಕಾಡುಗಳಲ್ಲಿ ಓಡಾಡಬೇಕಾದ್ರೆ ಫಸ್ಟ್ ಥಿಂಗ್ ಏನಂತ ಅಂದರೆ, ನೀವು ಈ ಥರ ಯಾವ್ದಾದ್ರು ಒಂದು ಬಿದ್ರು ನೋಡಿ ಮೇಲ್ಗಡೆ ಜೇನ್ಗೇನು ಕಟ್ಟಿರ್ಬೋದು, ಅದನ್ನು ಕಟ್ಟೋದು ನೋಡಿ. ನೀವು ಕಾಡು ಓಡಾಡ್ಬೇಕಾದ್ರೆ ಒಂದು ಕೋಲು ಸೇಫ್ಟಿಯಾಗಿ ಯೂಸ್ ಮಾಡಿ. ಯಾಕಂದರೆ ಓಡಾಡ್ಬೇಕಾದ್ರೆ ಯಾವ್ದಾದ್ರು ಹಾವಾಗಲಿ, ಇಲ್ಲಾದರೆ ಯಾವ್ದಾದ್ರು ಪ್ರಾಣಿಗಳಾಗಲಿ ನಿಮ್ಮೆಲ್ಲ ದಾಳಿ ಮಾಡಿದ್ರೆ ನಿಮ್ಮ ಸೇಫ್ಟಿಗೆ ಅಂತ ಒಂದು ಕೋಲ್ ಇಟ್ಕೊಂಡಿರಿ. ಸೊ ಅದಕ್ಕಾಗಿ ನಾವೊಂದು ಕೋಲ್ ಮಾಡ್ಕೊಳೋಣ. ನನ್ನ ಹತ್ರ ಇರೋ ಹತಾರ ತೆಗೆದು ಒಂದು ಬಿದ್ರು ಕೊಂಬೆನ ಕಡ್ದು ನಾವು ಒಂದು ಹತಾರಕ್ಕಂತ ಒಂದು ಕೋಲ್ ಮಾಡ್ಕೊತಾ ಇದ್ದೀವಿ. ಕೋಲ್ ಮಾಡ್ಕೊಳೋಣ. ಈಗ ಕೋಲು ಕಡಿಯೋಣ. ಆದಷ್ಟು ಕೈ ಹುಷಾರಾಗಿರಲಿ ನಿಮ್ಮದು, ಯಾವುದೇ ಕಾರಣಕ್ಕೂ. ಫೈನಲಿ ಬಿಸಿಲು ನಾನು ಕೈಕೊಂಡಿದ್ದೀನಿ.
ನನ್ನ ಸೇಫ್ಟಿಗೆ ನನಗೆ ಇಷ್ಟುದ್ದ ಕೋಲ್ ಸಾಕು ಅಂದ್ಕೊತೀನಿ. ಫೈನಲಿ ನನ್ನ ಕೋಲು ನನಗೆ ರೆಡಿ ಆಯಿತು. ಆ ಥರ ಈಗ ನಮ್ಮ ಬ್ಯಾಗ್ ಒಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಭಯ ಕೂಡ ಆಗ್ತಾಯಿದೆ, ತುಂಬ ಮುಂದ್ಗಡೆ ಬಂದಿದ್ದೀವಿ ಕಾಡೊಳಗಡೆ. ಆದಷ್ಟು ಇಂಥ ಕೋಲ್ ಹಿಂಗೆ ಯೂಸ್ ಮಾಡ್ಕೊಂಡು ಬರೋಕ್ಕೆ ಟ್ರೈ ಮಾಡಿ. ತುಂಬ ಸುಸ್ತಾಗ್ತಾ ಇದೆ. ನೀವು ಆದಷ್ಟು ಕೆಳಗಡೆ ನೋಡ್ಕೊಂಡು ಹೋಗಿ ಟ್ರೈ ಮಾಡಿ. ಯಾಕಂದರೆ ಹಾವುಗಳು ಇಂಥ ಬಿಸಿಲೊತ್ತಿಗೆ ಮಲ್ಕೊಂಡಿರ್ತವೆ. ಅದಕ್ಕೆ ನಾವು ಯಾವುದೇ ಥರ ತೊಂದರೆಗಳು ಮಾಡೋದು ಬೇಡ. ನೋಡ್ಬೋದು ಹೇಗಿದೆ ಅಂತ. ಎಲ್ಲೂ ಏನು ಒಂದೇ ಒಂದು ಸೌಂಡ್ ಕೂಡ ನಮಗೆ ಸಿಗ್ತಾಯಿಲ್ಲ. ಬಟ್ ಈ ಜಾಗ ತುಂಬ ಮುಳ್ಳುಗಳು ಹರಿತವೆ. ಈ ಥರ ಮುಳ್ಳುಗಳು ನಿಮಗೆ ಸಿಕ್ಕಿದ್ರೆ ತುಂಬ ಸುಸ್ತಾಗ್ತಾ ಇದೆ. ವಿಶ್ರಾಂತಿ ಮಾಡಲೇಬೇಕು ಈ ಜಾಗದಲ್ಲಿ, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ. ಎಲ್ಲೂ ನಮಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಕುಡಿಯೋ ನೀರು ಕೂಡ ತರೋದು ಮರ್ತೋದೆ. ಯಾವುದೇ ಒಂದು ಕಾಲುವೆ ಜಾಗ ಕೂಡ ಇಲ್ಲ. ತುಂಬ ಹೊತ್ತು ಇಲ್ಲಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಆದಷ್ಟು ಈ ಕಾಡಿಂದ ಹೊರಗೋಕ್ಕೆ ಟ್ರೈ ಮಾಡ್ತೀನಿ. ಈ ಕಾಡಿಂದ ಹೊರ ಹೋಗೋದ್ರೆ ಯಾವ್ದಾದ್ರು ನೀರು ಆಗಲಿ, ನಮಗೆ ತಿನ್ನೋಕ್ಕೇನಾದರೂ ಆಗಲಿ ಸಿಗ್ಬೋದು. ಸೌಂಡ್ ಕೇಳ್ಬೋದು ನೀವು. ಯಾವುದೋ ಪ್ರಾಣಿ ನಡೆದಾಡಿದ ಥರ ಸೌಂಡ್ ಕೂಡ ನಮ್ಮ ಕಿವಿ ಕೇಳಿಸ್ತಾ ಇದೆ. ಆದಷ್ಟು ಇಲ್ಲಿರೋದು ಬೇಡ, ಆದಷ್ಟು ಹೋಗೋಕ್ಕೆ ಟ್ರೈ ಮಾಡೋಣ. ಕಾಲುವೆ ನೋಡ್ಬೋದು ನೀವು, ನೀರು ಹರಿದೋಗೋ ಕಾಲುವೆ ಅಂತ ಕಾಣುತ್ತೆ. ಇದೇ ಕಾಲುವೆಯಲ್ಲಿ ನಡ್ಕೊಂಡು ಹೋಗೋಣ. ಯಾವ್ದಾದ್ರು ನಮಗೆ ಪ್ಲೇಸ್ ಸಿಕ್ಕಿದ್ರು ಸಿಗ್ಬೋದು. ನಮ್ಮ ಆಹಾರಕ್ಕೆ ತುಂಬ ಸುಸ್ತಾಗ್ತಾ ಇದೆ, ಅದಕ್ಕಾಗಾದ್ರೂ ನಾವು ಊಟ ಮಾಡಲೇಬೇಕು. ಸೈಡಿಗಿಟ್ಟು ಹೋಗೋದಕ್ಕೆ ಟ್ರೈ ಮಾಡೋಣ. ಮುಳ್ಳು ಎಲ್ಲ ಕಡೆ ಮುಳ್ಳು. ಅದು ಹೊಳೆ ಥರ ಸಿಕ್ಕಿದೆ. ಮುಂದ್ಗಡೆ ನಮಗೆ ಹೊಳೆ ಕಾಣ್ತಾ ಇದೆ, ಬರ್ಬೋದು ನೀವು. ಆದಷ್ಟು ನಾವು ಸರ್ವೈವ್ ಮಾಡಿ ಕಾಡೊಳಗಡೆಯಿಂದ ತುಂಬ ಒಳಗಡೆ ಬಂದು ಫೈನಲಿ ನಮಗೆ ಇಲ್ಲಿಂದ ಕಾಣ್ತಾ ಇದೆ, ನೋಡ್ಬೋದು. ಬನ್ನಿ ಹೋಗೋಣ. ಇಂಥ ಜಾಗದಲ್ಲಿ ತುಂಬ ಹಾವುಗಳು ಆಗಲಿ, ಕ್ರಿಮಿಕೀಟಗಳಾಗಲಿ ವಾಸ ಮಾಡ್ತಾ ಇರ್ತವೆ. ನೀವು ನೋಡ್ಬೋದು ಈ ಥರ ದರಗಳಲ್ಲೆಲ್ಲ. ಮತ್ತು ಹಾವುಗಳು ಮರದ ಮೇಲೆ ಕೂಡ ವಾಸ ಮಾಡ್ತವೆ. ಆದಷ್ಟು ತುಂಬ ಕೇರ್ಫುಲ್ಲಾಗಿ ಕಾಡುಗಳಲ್ಲಿ ಓಡಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ಯಾವುದು ಪಕ್ಷಿದೋ ಕಾಗೆದೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಪುಕ್ಕಗಳೆಲ್ಲ ಇಲ್ಲಿ ಸಿಗ್ತಾ ಇದೆ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಬರುತ್ತೆ, ಆವಾಗ ತುಂಬ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ನೀರು ಕುಡಿಯೋದಕ್ಕಾಗಲಿ ವಾಸಿಸೋಕ್ಕಾಗಲಿ. ಪಕ್ಷಿಗಳು ಸದ್ದು ಕೂಡ ನೀವು ಕೇಳ್ತಾ ಇರ್ಬೋದು. ಕಪ್ಪೆ ನೋಡ್ಬೋದು ನೀವು ಇಲ್ಲಿ. ಈ ಥರ ಕಪ್ಪೆನ ನೀವು ನೋಡ್ಬೋದು. ಈ ಥರ ಕಪ್ಪೆ ನಿಮಗೆ ಕಾಡುಗಳಲ್ಲಿ, ಈ ಥರ ದಟ್ಟವಾದ ಕಾಡುಗಳಲ್ಲಿ ಮಾತ್ರ ಕಾಣೋಕ್ಕೆ ಸಿಗುತ್ತೆ. ಈ ಕಪ್ಪೆ ಹಿಡಿಯೋಕ್ಕೆ ಟ್ರೈ ಮಾಡೋಣ. ಆದಷ್ಟು ಕೈಯಲ್ಲಿ ಮುಟ್ಟಬೇಡಿ. ನಾನು ಯಾವುದೇ ಥರ ಹಿಂಸೆ ಕೊಡ್ತಾ ಇಲ್ಲ ಈ ಕಪ್ಪೆಗೆ. ಜಸ್ಟ್ ಮುಟ್ಟಿ ನೋಡೋಣ ಹೇಗಿರತ್ತೆ ಅಂತ ಹೇಳಿ. ಸಿಗ್ತಾ ಇಲ್ಲ, ಭಾಳ ಶಾರ್ಪ್ ಇದೆ. ಸಿಕ್ತು ಅಂತಿಂತು. ಕಪ್ಪೆ ಕಾಲು ಒಂದೇ ಹಿಡ್ದು ಟ್ರೈ ಮಾಡೋಣ. ನೋಡ್ಬೋದು ಈ ಕಪ್ಪೆನ, ಇದ್ರ ಕಣ್ಣು ಸಮೇತ ನೀವು ನೋಡ್ಬೋದು ಕಪ್ಪೆದು ಹೇಗಿದೆ ಅಂತ. ಈ ಕಾಲು ನೋಡಿ ಎಷ್ಟು ಅಗಲ ಇದೆ ಕಪ್ಪೆದು ಅಂತೇಳಿ. ನಾರ್ಮಲ್ ಕಪ್ಪೆ ಥರನೇ ಇಲ್ಲ ಈ ಕಪ್ಪೆ. ತುಂಬ ಭಯಂಕರವಾಗಿದೆ ಈ ಕಪ್ಪೆ. ಯಾವುದೇ ಥರ ವಿಷಕಾರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇರಲಿ, ಇದ್ರ ಪಾಡಿಗೆ ಇದು ಹೋಗಲಿ. ಈ ಕಾಡೊಳಗೆ ನಾವು ಬಂದಿದ್ದು ಹೋಗಲಿ. ಈ ಕಪ್ಪೆನ ಬಿಟ್ಟಿದ್ದೀವಿ. ಈ ಕಪ್ಪೆ ಹೋಗ್ತಾ ಇದೆ, ನಾವು ನಮ್ಮ ಕೆಲಸ ನೋಡಿಕೊಂಡು ಮುಂದೆ ಹೋಗೋಣ. ಫೈನಲಿ ನಮಗೆ ಯಾವುದೋ ಒಂದು ಕೆರೆ ಸಿಕ್ತು. ಮುಂದೆ ಹೋಗೋಣ. ನೀವು ಇಲ್ಲೂ ಒಂಥರ ಅಣಬೆ ನೋಡ್ಬೋದು ನೀವು.
ಆ ಥರ ಅಣಬೆ ನನಗೆ ಕಾಡಲ್ಲಿ ಎಲ್ಲಿ ಸಿಕ್ಕಿದ್ರು ತಿನ್ನೋಕೆ ಹೋಗ್ಬೇಡಿ. ಅಣಬೆ ತೆಗಿಯೋಕ್ಕೆ ಟ್ರೈ ಮಾಡೋಣ. ಮುಳ್ಳುಗಳಿಂದೆಲ್ಲ ಭಾಳ ಹುಷಾರಾಗಿರಿ. ಮತ್ತು ಇಂಥದ್ರಲ್ಲಿ ಹಾವು ಹಪ್ಪಳೆಗಳು ತುಂಬ ಇರ್ತವೆ. ಎತ್ತಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಈ ಥರ ಅಣಬೆಗಳನ್ನೆಲ್ಲ ತಿನ್ನೋಕೆ ಹೋಗ್ಬೇಡಿ. ಈ ಅಣಬೆ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಎಷ್ಟು ಗಲೀಜಾಗಿದೆ ಈ ಅಣಬೆ ಅಂತ ಹೇಳಿ. ರಬ್ಬರ್ ಇದ್ದಂಗಿದೆ, ಎಲ್ಲ ಹುಳಗಳಿದ್ದಾವೆ. ಕೈ ತುಂಬ ಸುಸ್ತಾಗ್ತಾ ಇದೆ. ಕಾಡಲ್ಲಿ ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ. ಆದರೆ ಈಗ ಸಿಕ್ಕಿದೆ ನಮಗೆ. ಇಲ್ಲೇ ಎಲ್ಲಾದರೂ ಆಹಾರ ಹುಡುಕಿ ತಿನ್ನೋಕ್ಕೆ ಆದಷ್ಟು ಟ್ರೈ ಮಾಡೋಣ. ನೋಡ್ಬೋದು ಈ ಅಣಬೆ ಓಪನ್ ಮಾಡ್ತೀನಿ. ರಬ್ಬರ್ ಇದ್ದಂಗಿದೆ. ದಯವಿಟ್ಟು ಈ ಥರ ಅಣಬೆಗಳಲ್ಲಿ ಸಿಕ್ಕಿದ್ರೆ ತಿನ್ನೋಕೆ ಹೋಗ್ಬೇಡಿ, ವಿಷಕಾರಿ ಆಗಿರುತ್ತೆ. ಇದು ನನ್ನ ಕೈಗೆ ಸಮೇತ ವಿಷಕಾರಿ ಆಗಿರ್ಬೋದು, ಆದರೆ ನಿಮಗೆ ತೋರಿಸ್ಬೇಕಲ್ಲ. ಅಣಬೆಗಳು ತುಂಬ ಕಾಡಲ್ಲಿ ಸಿಗ್ತವೆ. ದಯವಿಟ್ಟು ಯಾರು ತಿನ್ನೋಕೆ ಹೋಗ್ಬೇಡಿ. ನಾವು ಮುಂದೆ ಹೋಗೋಣ ಬನ್ನಿ. ಇಲ್ಲಿಗೆ ದಾರಿ, ಇಲ್ಲೇ ದಾರಿ ಇದೆ. ಇದೇ ದಾರಿಯಲ್ಲಿ ಹೋಗಬೇಕು. ಈಗ ಮುಂದ್ಗಡೆ ಒಂದು ದೊಡ್ಡ ಮನೆ ಕೂಡ ಕಾಣಿಸ್ತಾ ಇದೆ ನನಗೆ. ಈಗ ಇದು ಯಾವುದೋ ಡ್ಯಾಮ್ ಅಂತ ಕಾಣುತ್ತೆ. ಈ ಡ್ಯಾಮಲ್ಲಿ ಆದರೆ ಇದೇ ಕೋಲಿಂದ ಒಂದು ಮೀನು ಹಿಡ್ದು ನಮ್ಮ ಹೊಟ್ಟೆ ಆಹಾರಕ್ಕೆ ಸುಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡೋಣ. ಯಾರು ಕೂಡ ಕಾಣಿಸ್ತಾ ಇಲ್ಲ ಈ ಡ್ಯಾಮ್ ಸುತ್ತಮುತ್ತ. ತುಂಬ ವಿಶಾಲವಾಗಿದೆ ಪ್ರದೇಶ ಇದು, ನೋಡ್ಬೋದು. ಆದಷ್ಟು ಇಲ್ಲಿ ಟ್ರೈ ಮಾಡೋಣ ಈಗ ಮೀನು ಹಿಡಿಯೋಕ್ಕೆ. ಆ ಮೀನನ್ನೇ ಸುಟ್ಕೊಂಡು ತಿನ್ನೋಣ ನಮ್ಮ ಆಹಾರಕ್ಕಾಗಿ. ವಿಶಾಲವಾಗಿ ಗಾಳಿ ಕೂಡ ಬರ್ತಾ ಇದೆ. ನಮಗೆ ಬಾಯಾರಿದ ಕಾರಣ ಫಸ್ಟು ನಮಗೆ ನೀರು ಕುಡಿಬೇಕು. ನೀರು ಕುಡ್ದು ಮುಖ ತೊಳ್ಕೊಳ್ಳೋಣ. ಆದಷ್ಟು ಶೂ ಹಸಿ ಆದರೆ ನಮಗೆ ಮುಂದೆ ಓಡಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ಶೂ ತೆಗೆದಿಡ್ತಾ ಇದ್ದೀನಿ. ಫಸ್ಟು ನಾವು ಕುಡಿಯೋದಕ್ಕೆ ನೀರು ಬೇಕು ನಮಗೆ. ಬನ್ನಿ, ಇದೆ. ಆದಷ್ಟು ಕಾಯಿಗಳನ್ನ ಮೇಲ್ ಮಾಡಿಕೊಂಡು ಟ್ರೈ ಮಾಡೋಣ. ಇದೇ ನೀರಿನಲ್ಲಿ ಈಗ ಯಾವುದಾದ್ರೂ ನೀರು ಕುಡಿದು ತುಂಬ ಕ್ಲೀನಾಗಿದೆ ನೀರು. ಈ ಬಿಸಿಲಿಗೆ ಸುಸ್ತಾಗಿರೋ ಕಾರಣದಿಂದ ನೀರು ಕುಡಿದ್ಬಿಡೋಣ. ತುಂಬ ಕಹಿಯಾಗಿದೆ ನೀರು. ಆದರೂ ನಮ್ಮ ಹೊಟ್ಟೆ ಆಧಾರಕ್ಕೆ ಈಗ ಇದೇ ನೀರು ಬೇಕಾಗಿದೆ. ತುಂಬ ವಿಶ್ರಾಂತಿಯಾಗಿ ನನಗೆ ಈ ನೀರು ಸಿಕ್ಕಿದೆ. ಈಗ ಇಲ್ಲೇನಾದರೂ ಆಹಾರಕ್ಕಾಗಿ ನಾವು ನೋಡಬೇಕು. ಈಗ ನನ್ನ ಹತ್ರ ಇರೋ ಕೋಲಿಂದ ಚುಚ್ಚು ಮೀನು ಹಿಡಿಯೋಕ್ಕೆ ನೋಡ್ಕೊಳ್ಳೋಣ, ಏನಾದರೂ ಮಾಡೋಣ ಬನ್ನಿ. ಈಗ ಕಾಡಲ್ಲಿ ಮುರ್ಕೊಬಂದಿರೋ ಕೋಲಿಂದ ಏನು ಯೂಸ್ ಆಗುತ್ತೆ ಒಂದ್ಸತಿ ನೋಡೋಣ. ನಮ್ಮ ಹತ್ರ ಹತ್ತಾರದಿಂದ ಈಗ ಇದನ್ನು ಶಾರ್ಪ್ ಮಾಡಿ ಇದರಲ್ಲಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡೋಣ. ತುಂಬ ಎಷ್ಟಾಗುತ್ತೆ ಅಷ್ಟು ಶಾರ್ಪ್ ಮಾಡ್ತಾಯಿದ್ದೀನಿ. ಸಾಕನ್ಸತ್ತೆ. ಮೀನಿಗೆ ಆರಾಮಾಗಿ ಚುಚ್ಬೋದು ಇದು. ಈಗ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಇದರಲ್ಲಿ ಇಳಿದು ಮೀನು ಹಿಡಿಯೋಕ್ಕೆ ಟ್ರೈ ಮಾಡೋಣ. ನೋಡ್ಬೋದು ಚುಚ್ಕೊತಾ ಇದೆ. ಇದೇನಾದರೂ ಮೀನಿಗೆ ಚುಚ್ಚಿದ್ರೆ ಇವತ್ತಿನ ಮಧ್ಯಾಹ್ನ ಆಹಾರ ರೆಡಿ ಮಾಡ್ತೀನಿ. ಯಾರು ಮೀನು ಸಿಗುತ್ತಾ ನೋಡ್ತಾ ಇದ್ದೀನಿ. ಶಬ್ದ ಮಾಡಿಲ್ಲದೆ ಹೋಗ್ಬೇಕಾಗತ್ತೆ. ಇಂಥ ಜಾಗದಲ್ಲಿ ಹೋಗ್ತಾ ಹೋಗ್ತಾ ಆಳ ಸಿಗ್ತಾ ಇದೆ. ಯಾವುದೊಂದು ಮೀನು ಕಂಡಂಗಾಯ್ತು. ವಿಫಲವಾದ ಪ್ರಯತ್ನ. ಇಲ್ಲ ಹಿಂಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಆಳ ಆಗ್ತಾ ಇದೆ. ಏನೇ ಆದರೂ ಅಡ್ಡಿಲ್ಲ. ಇವತ್ತು ನಮ್ಮ ಊಟಕ್ಕೆ ನಾವು ರೆಡಿ ಮಾಡ್ಕೊಳ್ಳೇಬೇಕು. ಕಾಲತ್ರನೇ ಮೀನುಗಳು ಓಡಾಡ್ತಾ ಇದ್ದಾವೆ. ಚುಚ್ಚಿ ನೋಡೋಣ. ಇಲ್ಲ, ವಿಫಲವಾದ ಪ್ರಯತ್ನ. ಇನ್ನು ಮುಂದೆ ಟ್ರೈ ಮಾಡೋಣ. ಇಲ್ಲಿ ಮಾಡಿರೋ ಕೆಲಸದಿಂದ ಮೀನೆಲ್ಲ ಓಡೋಗ್ಬಿಟ್ಟಿದ್ದಾವೆ, ಸಿಗ್ತಾ ಇಲ್ಲ. ಶೂ ಹಾಕೋಣ ಕೂಡ ಆಗಲ್ಲ. ಇದೇ ಥರ ದಾರಿಯಲ್ಲಿ ಈಗ ನಡೆದು ಮುಂದೆ ಏನಾದರೂ ಮಾಡಿ ಇವಾಗ ಒಂದು ಮೀನು ಹಿಡಿಲೇಬೇಕು. ಇಲ್ಲಾಂದರೆ ಇವತ್ತು ಉಪವಾಸ ಬೀಳೋದೇ ಆಗುತ್ತೆ. ಆಗಲ್ಲ ಹೊಟ್ಟೆ ಹಸಿವಿಂದ ತಡ್ಕೊಳಕ್ಕೆ. ಈಗ ಮುಂದೆ ಹೋಗಿ ನೋಡೋಣ ಮೀನು ಸಿಗ್ಬೋದಾ ಏನು ಅಂತ. ಭಾಳ ಹೊತ್ತುಗಳ ಪ್ರಯತ್ನ ವಿಫಲವಾಗಿದೆ. ತುಂಬ ಮೀನು ಇಲ್ಲೇ ಓಡಾಡ್ತಾ ಇದ್ದಾವೆ, ಬಟ್ ನಮ್ಮ ಕೈಗೆ ಸಿಗ್ತಾ ಇಲ್ಲ. ನೀರು ನೋಡ್ಬೋದು ಇಷ್ಟೇ ಆಳ ಇದೆ. ಹೇಗೆ ಮಾಡಿದ್ರು ಮೀನು ಸಿಗ್ತಾ ಇಲ್ಲ. ಆದಷ್ಟು ತುಂಬ ಟ್ರೈ ಮಾಡೋಣ. ಸಿಗ್ತಾ ಇಲ್ಲ. ಇಲ್ಲ, ವಿಫಲ ಕಾಯ್ದು ಪ್ರಯತ್ನ.
ಇಲ್ಲೇ ಇದ್ದಾವೆ, ಯಾವುದಾದ್ರೂ ಒಂದು ಸಿಗುತ್ತೆ. ಸಿಕ್ಕಿದೆ. ತುಂಬ ಗಟ್ಟಿ ಇದೆ ಮೀನು. ಮುಳ್ಳು ಕಪ್ತಾ ಇದೆ ಕೈಗೆ, ಬ್ಲಡ್ ಕೂಡ ಬರ್ತಾ ಇದೆ. ಮೈ ಗಾಡ್, ಹೋಗ್ಬಾರ್ದು. ನೋಡ್ಬೋದು ಮೀನು ಮುಳ್ಳಾಗಲಿ ಎಲ್ಲ ತುಂಬ ಶಾರ್ಪ್ ಇದೆ. ಬನ್ನಿ, ಫೈನಲಿ ನಮ್ಮ ಊಟಕ್ಕೀಗ ಮೀನು ರೆಡಿ ಆಯಿತು. ಆದಷ್ಟು ಬೇಗ ಕ್ಲೀನ್ ಮಾಡಿ ತಿನ್ಬಿಡೋಣ. ತುಂಬ ಅಂದರೆ ತುಂಬ ಪಾಚಿ ಕಟ್ಟಿದೆ ಕಲ್ಲಲ್ಲಿ. ಈಗ ನಮಗೆ ಸೋಸೋಕ್ಕೆ ಬೇರೆ ದಾರಿ ಇಲ್ಲ. ನಮ್ಮ ಹತ್ರ ಇರೋದು ಚಾಕು ಒಂದೇ. ಇದ್ರ ಮೇಲೆ ಇಟ್ಕೊಂಡು ಮೀನನ್ನು ಕ್ಲೀನಾಗಿ ಸೋಸಿ ಸುಟ್ಕೊಂಡು ತಿಂದು ಇವತ್ತಿನ ಆಹಾರ ರೆಡಿ ಮಾಡ್ಕೊಳ್ಳೋಣ. ಲಾಸ್ಟಿಗೂ ಕೊಂದಿದ್ದೀವಿ. ಈಗ ಮೀನನ್ನು ಸೋಸೋಣ. ತುಂಬ ಗಟ್ಟಿ ಇದೆ ಮೀನು, ಫ್ರೆಶ್ ಮೀನಾಗಿದೆ ಅಲ್ವಾ, ತುಂಬ ಗಟ್ಟಿ ಇದೆ. ಶೇಕಡ 20% ಮೀನು ನಾವು ಕ್ಲೀನ್ ಮಾಡಿದ್ದೀವಿ. ಇನ್ನು ಇದ್ರ ಮೇಲ್ಗಡೆ ಇರೋದು ಹೆರ್ಜೂಲ್ ಅಂತ ಕರೀತಾರೆ. ಇದನ್ನು ಕ್ಲೀನಾಗಿ ತೆಗಿಬೇಕು. ಈ ಥರ ಕ್ಲೀನ್ ಮಾಡಾಯಿತು ಮೀನೀಗ. ಈಗ ಮೀನು ಒಳಗಡೆ ಇರೋ ಪಚ್ಚಿ ಗಿಚ್ಚಿ ಎಲ್ಲ ತೆಗೆದು ಬಿಡೋಣ. ಆಹಾ, ಸ್ಮೂತಾಗಿ ಹೋಗ್ತಾ ಇದೆ ಹೊಟ್ಟೆ. ಮೇಲ್ಭಾಗದಲ್ಲಿ ಕೊಯ್ದೆ. ಫೈನಲಿ ಮೀನೊಳಗಿರೋ ಪಚ್ಚಿ ಕಂಡಿದೆ. ಈಗ ಇದನ್ನು ಹರಿಯೋಣ. ಇದು ತಿನ್ನೋಂಥ ಐಟಮ್ ಅಲ್ಲ, ಮೀನಿಗೆ ಆಹಾರ ಆಗಲಿ ಹೋಗಲಿ. ಇದರೊಳಗಿರೋ ಪಚ್ಚಿ ನೋಡ್ಬೋದು, ಫ್ರೆಶ್ ಮೀನು, ಎಲ್ಲ ಮೀನಿಗೆ ಆಹಾರ ಆಗಲಿ. ತತ್ತಿ ಕೂಡ ಇದೆ ಮೀನಲ್ಲಿ. ತತ್ತಿ ತಿನ್ನೋಣ ಅಂದರೆ ಈಗ ತತ್ತಿ ಏನು ಮಾಡೋಣ, ಹಾಕೋಣ ಮೀನಿಗಾಗಿ. ತತ್ತಿ ಬೇಡ. ಮಂಡ್ಯ ಒಳಗಡೆ ಈ ಥರ ರೆಕ್ಕೆ ಇರತ್ತೆ. ಈ ರೆಕ್ಕೆ ಎಲ್ಲ ತಿನ್ನಬಾರ್ದು, ಒಳ್ಳೇದಲ್ಲ. ಮೀನು ತಿಂದರೆ ಒಳ್ಳೆಯದು. ಹೊಟ್ಟೆ ಹಸಿವಿಗೆ ಹಸಿ ಮೀನು ತಿಂದುಬಿಡೋಣ ಅನ್ನಿಸ್ತಿದೆ, ಆದರೆ ತಿನ್ನೋಕ್ಕೆ ಆಗಲ್ಲ. ಸ್ಮೆಲ್ ನೋಡ್ಬೋದು, ತುಂಬ ಸಕ್ಕತ್ತಾಗಿದೆ. ಫ್ರೆಶ್ ಮೀನು ಕೂಡ. ಈಗ ಶೇಕಡ 90% ಮೀನು ಕ್ಲೀನ್ ಆಗಿದೆ ನಮ್ಮದು. ಮೀನೆಲ್ಲ ಕ್ಲೀನ್ ಮಾಡಾಯಿತು. ಸ್ವಲ್ಪ ಒಳ್ಳೆ ನೀರಲ್ಲಿ ತೊಳೆದು ಬಿಡೋಣ ಲಾಸ್ಟ್ ಕೊನೆಯದಾಗಿ. ನೋಡ್ಬೋದು ಚುಚ್ಚಿರೋದು ಹೊಡ್ತ ಹೇಗಿದೆ ಅಂದರೆ ತೂತಾಗೋಗಿದೆ ಮೀನಲ್ಲಿ. ಪಾಪ ಅಂತಿಂದು ಕೊಂದುಬಿಟ್ವಿ ಒಂದು ಜೀವಂತವಾದ ಮೀನನ್ನ. ಈಗ ಸುಡೋಣ ಬನ್ನಿ ಮೀನನ್ನ, ನಮ್ಮ ಹೊಟ್ಟೆಗೆ ಆಹಾರ ಆಗಿ ಆಧಾರ ಮಾಡ್ಕೊಳ್ಳೋಣ. ಗೈಸ್ ಏನಪ್ಪ ಆಯಿತು ಅಂದರೆ, ಈಗ ಮೀನು ಅಷ್ಟು ಕಷ್ಟಪಟ್ಟು ಹುಡ್ಕೊಬಂದು ಸೋಸಿ ಎಲ್ಲ ಇದು ಮಾಡಿದ್ಮೇಲೆ ಆ ಜಾಗದಲ್ಲಿ ಸಿಕ್ಸಿಟ್ಟಿದ್ದೆ, ಆ ಜಾಗದಲ್ಲಿ ಮೀನನ್ನ. ಬಟ್ ಯಾವುದೋ ನಾಯಿ ಬಂದು ಸೌದೆ ಮಾಡ್ಕೊಬರ್ಬೇಕಾದ್ರೆ ಕಚ್ಕೋಗ್ಬಿಟ್ಟಿದೆ. ಓಡಿದ್ವಿ ಲಾಸ್ಟಿಗೂ ಸಿಗಲಿಲ್ಲ. ಭಾರಿ ಬೇಜಾರಾಗ್ತಾಯಿದೆ. ಇಷ್ಟೋ ತನಕ ಹೊಟ್ಟೆ ಹಸ್ಕೊಂಡಿದ್ದು. ಅಲ್ಲಿದೆ ನೋಡ್ಬೋದು ನಾಯಿ. ನೀವು ನಾಯಿ ಎಲ್ಲಿದೆ ಇಂಥ ಮಾಡೋಣ ಅಂತ ಅಂದರೆ ಹೊಟ್ಟೆ ಹಸ್ವಿಗೆ. ಆದರೆ ಬಿಡಲ್ಲ, ಮತ್ತೆ ಮೀನು ಹಿಡಿತೀನಿ. ಮೀನು ಹಿಡ್ಕೊಂಡು ಸುಟ್ಕೊಂಡು ತಿಂದೇ ಹೋಗ್ತೀನಿ.